ನಮಸ್ಕಾರ ಸ್ನೇಹಿತರೆ. ನಟ ಕಿಚ್ಚ ಸುದೀಪ್ ಅವರ ಮಗಳು ಬಾಡಿ ಶೇಮಿಂಗ್ ಬಗ್ಗೆ ತನ್ನದೇ ಸ್ಟೈಲ್ ನಲ್ಲಿ ಉತ್ತರ ಕೊಟ್ಟಿದ್ದಾರೆ. ಸಾನ್ವಿ ಸುದೀಪ್ ಏನಂದ್ರು? ಸ್ಯಾಂಡಲ್ವುಡ್ನ ಖ್ಯಾತ ನಟ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರ ಮಾರ್ಕ್ ಸಿನಿಮಾ ರಿಲೀಸ್ ಆಗಿದೆ. ಈ ಸಿನಿಮಾದಲ್ಲಿ ಅವರ ಪ್ರೀತಿಯ ಮಗಳು ಸಾನ್ವಿ ಸುದೀಪ್ ಅವರು ಹಾಡಿದ್ದಾರೆ. ಮಸ್ತ್ ಮಲೈಕಾ ಅಂತ ಸಾನ್ವಿ ಸುದೀಪ್ ಹಾಡಿದ್ದು ಇದು ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ಮಾರ್ಕ್ ಸಿನಿಮಾ ಡಿಸೆಂಬರ್ 25ಕ್ಕೆ ರಿಲೀಸ್ ಆಗಿ ಇದಾಗಿ 2 ದಿನದಲ್ಲಿ ಚಿತ್ರತಂಡ ಸಕ್ಸಸ್ ಮೀಟ್ ಮಾಡಿದೆ. ಮಸ್ತ್ ಮಲೈಕಾ ಹಾಡಿಗೆ ವ್ಯಾಪಕ ಮೆಚ್ಚುಗೆ ಕೇಳಿ ಬರ್ತಿದೆ. ಈ ಹಾಡನ್ನ ಹಾಡಿದ ಸಾನ್ವಿ ಸುದೀಪ್ ಅವ್ರನ್ನ ಟ್ರೋಲ್ ಮಾಡೋರಿಗೆ ಅವರು ಈಗ ಉತ್ತರ ಕೊಟ್ಟಿದ್ದಾರೆ. ತಮ್ಮನ್ನ ಬಾಡಿ ಶೇಮಿಂಗ್ ಮಾಡೋರಿಗೆ ತಮ್ಮದೇ ಸ್ಟೈಲ್ ನಲ್ಲಿ ಕಿಚ್ಚನ ಮಗಳು ಉತ್ತರ ಕೊಟ್ಟಿದ್ದಾರೆ. ನನ್ನ ದೇಹ ಬಾಡಿ ಚರ್ಚೆಗೆ ವಿಷಯವಲ್ಲ. ನನಗೆ ಬೇಕು ಅನ್ಸಿದ್ರೆ ನಿಮ್ಮ ಅಭಿಪ್ರಾಯ ಕೇಳ್ತೀನಿ ಎಂದು ಸಾನ್ವಿ ಸುದೀಪ್ ಇನ್ಸ್ಟಾಗ್ರಾಮ್ ನಲ್ಲಿ ಸ್ಟೋರಿ ಹಾಕಿದ್ದಾರೆ. ಈ ಒಂದು ಸಾಲಿನ ಮುಂದೆ ನಗುವ ಎಮೋಜಿಯನ್ನ ಅವರು ಹಾಕಿದ್ದಾರೆ. ಮಾರ್ಕ್ ಚಿತ್ರದ ಸಕ್ಸಸ್ ಮೀಟ್ ನಲ್ಲಿ ಕಿಚ್ಚ ಸುದೀಪ್ ಅವರಿಗೆ ಒಂದು ಪ್ರಶ್ನೆ ಎದುರಾಗಿತ್ತು. ನಿಮ್ಮ ಚಿತ್ರದ ಬಗ್ಗೆ ಕೆಟ್ಟ ಕಾಮೆಂಟ್ ಹೊಡಿತಾರೆ. ನಿಮ್ಮ ಮಗಳ ವಿಚಾರದಲ್ಲೂ ಅಷ್ಟೇ ಕೆಟ್ಟದಾಗದ ಕಾಮೆಂಟ್ಗಳು ಇರುತ್ತೆ. ಇದಕ್ಕೆ ನಿಮ್ಮ ಅಭಿಪ್ರಾಯ ಏನು? ಇದಕ್ಕೆ ನೀವು ಹೇಳೋದು ಏನು ಹೇಳ್ತೀರಿ ಎಂದು ಕೇಳಲಾಗಿತ್ತು. ಪತ್ರಕರ್ತರ ಪ್ರಶ್ನೆಗೆ ಕಿಚ್ಚ ಉತ್ತರ ಕೊಟ್ಟಿದ್ದಾರೆ. ಅಷ್ಟೇ ವಿಶ್ವಾಸದಲ್ಲಿಯೇ ಮಗಳ ಬಗ್ಗೆ ಮಾತನಾಡಿದ್ದಾರೆ. ಮಗಳು ಎಲ್ಲವನ್ನ ಹ್ಯಾಂಡಲ್ ಮಾಡ್ತಾರೆ. ನನಗಿಂತಲೂ 10ರಷ್ಟು ಬೆಳಿತಾಳೆ ಅಂತಲೂ ಸುದೀಪ್ ಹೇಳಿದ್ದಾರೆ. ನನ್ನ ಮಗಳು ಜಾಣೆ ಇದ್ದಾಳೆ. ನನಗಿಂತಲೂ 10ರಷ್ಟು ಬೆಳೆಯುತ್ತಾಳೆ. ಕಾಮೆಂಟ್ಗಳು ಬಂದ್ರೆ ಅಷ್ಟೇನೆ, ಏನು ತಲೆ ಕೆಡಿಸ್ಕೊಳ್ಳೋದೇ ಇಲ್ಲ. ಅದನ್ನ ಹ್ಯಾಂಡಲ್ ಮಾಡೋದು ಗೊತ್ತಿದೆ ಅನ್ನೋ ಅರ್ಥದಲ್ಲಿಯೇ ಸುದೀಪ್ ಹೇಳ್ಕೊಂಡಿದ್ದಾರೆ. ಇನ್ನು ಸಾನ್ವಿ ಸುದೀಪ್ ಮ್ಯೂಸಿಕ್ ನಲ್ಲಿ ಆಸಕ್ತಿ ಹೊಂದಿದ್ದು ಇದೀಗ ಮಸ್ತ್ ಮಲೈಕಾ ಅಂತ ಹಾಡುವ ಮೂಲಕ ಎಲ್ಲರ ಹುಬ್ಬೇರುವಂತೆ ಮಾಡಿದ್ದಾರೆ. ಕಿಚ್ಚ ಸುದೀಪ್ ಅವರ ಸಿನಿಮಾದಲ್ಲಿ ಮಗಳು ಹಾಡಿದ್ದು ವಿಶೇಷ. ಅಪ್ಪನ ಸಿನಿಮಾಕ್ಕೆ ಐಟಂ ಸಾಂಗ್ ಹಾಡುವ ಮೂಲಕ ಸಾನ್ವಿ ಸುದೀಪ್ ಸಿಕ್ಕಾಪಟ್ಟೆ ಸುದ್ದಿಯಾಗಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿರುವ ಅವರು ಆಗಾಗ ಕೆಲವೊಂದು ಪೋಸ್ಟ್ ತಮ್ಮ ಕೆಲಸಗಳ ಬಗ್ಗೆ ಅಪ್ಡೇಟ್ ಮಾಡ್ತಾರೆ. ಇದನ್ನ ಹೊರತುಪಡಿಸಿ ಫ್ಯಾಮಿಲಿ ಫಂಕ್ಷನ್, ಬರ್ತ್ಡೇ ವಿಶ್ ಅಂತ ಏನಾದ್ರೂ ಒಂದು ಅಪ್ಡೇಟ್ ಕೊಡುತ್ತಲೇ ಇರ್ತಾರೆ. ಸ್ನೇಹಿತರೆ, ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.